ಸುದ್ದಿ ಬರೋದು. ನೆನ್ನೆ ಆಂಬುಲೆನ್ಸ್ ಇಲ್ಲ ಅಂತ ಹೇಳಿ ನಿರಂತರ ಬರೋದು. ಒಂದು ಆ ನಗರಸಭೆಯಲ್ಲಿ ಒಂದು ಇದು ಶವಾಸ ಮಾಡಕ್ಕೆ ಒಂದು ಶವ ಸಾಕ್ಸಕ್ಕೆ ಒಂದು ವಾಹನ ಇಲ್ಲ ಅಂತ ಕಂಟಿನ್ಯೂಸ್ ಬರ್ತೀವಿ. ಇದು ವಿಚಾರ ಇಟ್ಕೊಂಡು ಯಾರು ಹೋರಾಟ ಮಾಡಿದ್ದಾಗಲಿ ಇಲ್ಲ ಸರು ಮಾಡಿಸ್ತೀವಿ ಅಂತ ಹೇಳಿ ಬಂದಂಥ ನೇತಾರಗಳಾಗಲಿ ಯಾರು ಕಾಣ್ತಿಲ್ಲ. ನೀವು ಟಿ ಟಿ ಮಾಡೋದು ಬೇಡ ಸರ್, ನಾವು ಬರ್ದಿರೋ ಸಮಸ್ಯೆ ನೀವು ಆಲಿಸಿ ಸಾಕು, ಅದ್ರ ಬಗ್ಗೆ ಒಂದು ಪರಿಹಾರ ಅದಕ್ಕೆ ನಾನು ಸಂತೋಷ ನೀವು ಕೊಡ್ತೀವಿ ಟಿ ಟಿ ಮಾಡ್ತೀವಿ ಅಂದ್ರೆ ಇನ್ನೂ ದೊಡ್ಡ ಸಂತೋಷನೇ ಇಲ್ಲ ಅಂತ. ಈಗ ಏನಾಗೈತೆ ಅಂದ್ರೆ ನಾನು ಅದ್ರ ಬಗ್ಗೆ ಹೆಚ್ಚಿನ ರೀತಿ ಧ್ವನಿ ಎತ್ತಕ್ಕೆ ರೆಡಿ ಇದ್ದೀನಿ. ನಂದು ಸಣ್ಣ ಕೊರಗು ಏನಾದ್ರು ಗೊತ್ತಾ, ತಪ್ಪು ತಿಳ್ಕೊಂಬಿಟ್ಟು ನಾವು ಇಲ್ಲಿ ಒಂದಲ್ಲ ಶುಭ ಕೋರಿತೀವಿ, ನಾವು ಮೋದಿಗೂ ಶುಭ ಕೋರ್ತೀವಿ, ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಧಾನಿ ಅವ್ರಿಗೂ ಶುಭ ಕೋರ್ತೀವಿ, ಅವ್ರಿಗೂ ಒಳ್ಳೇದು ಮಾಡ್ಲಿ, ಆರೋಗ್ಯ ಚೆನ್ನಾಗಿರ್ಲಿ, ಈ ದೇಶ ಚೆನ್ನಾಗಿ ಕಾಪಾಡ್ಲಿ ಅಂತ ಅವ್ರಿಗೂ ಕೊಡ್ತೀವಿ. ಅದು ಹಂಗಂತೇಳಿ ನಾವು ನಮ್ಮ ಸಿದ್ಧಾಂತ ಬಿಟ್ಟು ಈಗ ನಾನು 3 ಪಕ್ಷನ ಒಪ್ಕೊಳಕ್ ಇಷ್ಟ ಇಲ್ಲ. ಯಾಕಂತ ಕೇಳ್ತಿರ್ತೀರಾ, ತಪ್ಪು ತಿಳ್ಕೊಳಕ್ ಹೋಗ್ಬಿಡ್ರಿ. 3 ಜನ ಭಾಷೆನೇ ಬೇರೆ ಬರ್ತದೆ. ಅವ್ರು ನೋಡ್ರಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ, BBMP, ಪಂಚಾಯತಿ ಯಾವ ಚುನಾವಣೆ ಮಾಡ್ತಿಲ್ಲ. ಯಾಕಂದ್ರೆ ಇದೇ ಸಿದ್ದರಾಮಯ್ಯನವರು ನಮ್ಮವನೇ ಹುಡುಗ ವಿಧಾನಸೌಧದಲ್ಲವನೇ ಕೃಷ್ಣಮೂರ್ತಿ ಅಂತೇಳಿ. ನಮ್ಮ ಹುಡುಗನ ಏನ್ ಹೇಳ್ತಾ ಗೊತ್ತಾಣ, ಒಂದ್ ದಿವಸ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ 224 ಜನ ಮೀಟಿಂಗ್ ಕರೆದಾಗ ಹೇಳಿದ್ರು, ಸಿದ್ದರಾಮಯ್ಯನವರೇ ನೀವು ನಿಮ್ಮ MLA ಫಂಡ್ ಇಲ್ಲ, ಇನ್ನು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತಿ ಅವ್ರಿಗೆ ಎಲ್ಲಿ ಫಂಡ್ ಕೊಡ್ತೀರಾ ಅಂತಂದ್ರು. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನನ ಸಣ್ಣ ಪುಟ್ಟ ಚುನಾವಣೆಗಳನ್ನ ಕಗ್ಗೊಲೆ ಮಾಡಿದವ್ರೆ 3 ಪಕ್ಷದವ್ರು ಸೇರ್ಕೊಂಡು. ಯಾರ ಬಗ್ಗೆ ಎತ್ತೀರಾ, ಯಾರ ಬಗ್ಗೆ ಮಾತಾಡ್ತೀರಾ, ಇಶ್ಯೂಗಳ ಬಗ್ಗೆ ಹೋರಾಟ ಮಾಡಿ. ಇಶ್ಯೂ ಬರುತ್ತಲ್ಲ, ವಿಷಯದ ಬಗ್ಗೆ ಏನು ವಿಷಯ ಬರುತ್ತೆ ಅದ್ರ ಬಗ್ಗೆ ಹೋರಾಟ ಮಾಡಿ. ಅಲ್ಲಿ ಇಶ್ಯೂ ಏನು ಯಾರ ವಿರುದ್ಧ ಏನಿರಲ್ಲ. ಹಂಗಾಗಿ ವಿಜಯಪುರ ಮೇಲೆ ಬೇಡ, ಸಿದ್ದರಾಮಯ್ಯ ಮೇಲೆ ಬೇಡ, ಜನರ ಕಾಳಜಿಗೆ ನೀವು ಸಮಾಜದ ವಿರುದ್ಧ ಅಲ್ಲ. ಈಗ ಆಂಬುಲೆನ್ಸ್ ಇಲ್ಲ ಅಂತ ಇದೆ. ಅದೇ ಸಿದ್ದರಾಮಯ್ಯನೋ, ವಿಜೇಂದ್ರನೋ, ಅಶೋಕನೋ, ಶಿವಕುಮಾರ್ನೇ 5 ಜಿಲ್ಲಾ ಪಂಚಾಯತಿ ವ್ಯಾಪ್ತಿಗೆ 5 ಆಂಬುಲೆನ್ಸ್ ತಂದ್ಬಿಟ್ವಿ. ಫಸ್ಟ್ ನಾವೇ ತಾಲೂಕು ತಂದ್ಬಿಟ್ಟಿವಿ. ನಿಮ್ಮ ಪತ್ರಿಕೆಗೆ ಎಲ್ಲರೂ ಗೊತ್ತಿರಬೇಕು ಅಂತ ಅನ್ಕೊಂತೀನಿ. ನಮ್ಮ ಹಾಸ್ಪಿಟಲಲ್ಲಿ ನಾನೇ ಉದ್ಘಾಟನೆ ಶಾಸಕತೆ ಮಾಡಿ 5 ಆಂಬುಲೆನ್ಸ್ ಮೇಲೆ ಅವ್ರ ಕಡೆ ಒಂದು ಫೋಟೋ, ನನ್ನೊಂದು ಕಡೆ ಒಂದು ಫೋಟೋ ಇದ್ದು 16ರಲ್ಲಿ ಮಾಡಿದ್ವಿ. ಫಸ್ಟ್ ನಾನೇ ಮಾಡಿದೆ 5 ಆಂಬುಲೆನ್ಸ್. ಯಾಕಂದ್ರೆ 5 ಆಂಬುಲೆನ್ಸ್ ಯಾಕಂದ್ರೆ ಗೌರ್ಮೆಂಟೇ ನಡೆಸೋಕ್ಕಾಗಲ್ಲ. ನಾನು 5 ವರ್ಷ ನಡೆಸೋಕ್ಕಾಗಲ್ಲ, ಹಂಗಾಗಿ ಶಕ್ತಿ ಇಲ್ಲ. ಯಾಕಂದ್ರೆ ಅವ್ರ ಹುಡುಗನ ಡೀಸೆಲ್ ಕೊಟ್ಟು, ಪೆಟ್ರೋಲ್ ಕೊಟ್ಟು, ಅವ್ರು ಸಂಬಳ ಮಾಡೋಂಥದ್ದೈತಲ್ಲ. ಏನೋ ಜಿಲ್ಲಾ ಪಂಚಾಯತ್